ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನುಷ್ಯಾಗಿ ಹುಟ್ಟಿದ ನಂತರದಲ್ಲಿ ಒಂದು ಮನೆಯನ್ನು ನಾವು ಕಟ್ಟತಕ್ಕಂತಹದ್ದು ನಮ್ಮೆಲ್ಲರ ಒಂದು ಕನಸು. ಈ ಮನೆಯನ್ನು ಕಟ್ಟುವುದಕ್ಕೆ ಮೂಲ ಕಾರಣೀಭೂತವಾಗಿರ್ತಕ್ಕಂಥದ್ದು ಏನು? ಹಣದ ಸಂಪಾದನೆ. ಹಣದ ಸಂಪಾದನೆ ಎಲ್ಲಿಂದ ಆಗುತ್ತೆ? ನಾವು ಮಾಡತಕ್ಕಂತಹ ಕೆಲಸದಿಂದ ಅಥವಾ ನಮ್ಮ ಕರ್ಮದಿಂದ ನಮಗೆ ಹಣ ಉಂಟಾಗುತ್ತೆ. ಆ ಕರ್ಮವನ್ನು ಮಾಡುವುದಕ್ಕೆ ಏನು ಹೇಳ್ತೀವಿ? ಒಂದು ಕಚೇರಿ ಅಂತಲೋ ಒಂದು ಆಫೀಸ್ ಅಂತವೋ ಕರಿತೀವಿ, ಅಥವಾ ಒಂದು ಇಂಡಸ್ಟ್ರಿ ಅಥವಾ ಒಂದು ಫ್ಯಾಕ್ಟರಿ ಕೂಡ ಆಗಬಹುದು. ಇತ್ತೀಚಿನ ದಿನಗಳಲ್ಲಿ ಈ ವಾಸ್ತುವಿನ ಭರಾಟೆ ಜಾಸ್ತಿ ಆಗಿಬಿಟ್ಟಿದೆ. ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಮನೆಯನ್ನು ಕಟ್ಟಿಕೊಳ್ಳಬೇಕು, ವಾಸ್ತುಶಾಸ್ತ್ರದ ಪ್ರಕಾರವಾಗಿ ನಾವು ಅಂಗಡಿ ಮಳಿಗೆಯನ್ನು ಕಟ್ಟಿಕೊಳ್ಳಬೇಕು, ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಆಫೀಸ್ ಮಾಡಬೇಕು, ವಾಸ್ತುಶಾಸ್ತ್ರದ ಪ್ರಕಾರವಾಗಿ ನಾವು ಒಂದು ಫ್ಯಾಕ್ಟರಿ ಇಂಡಸ್ಟ್ರಿ ಮಾಡಬೇಕು. ಅದನ್ನೇನು ಮಾಡಿ, ಈಶಾನ್ಯದಲ್ಲಿ ಒಂದು ಬಾಗಿಲಿಡಿ, ಅಲ್ಲೊಂದು ಸಂಪ್ ಮಾಡಿ, ಅಲ್ಲಿ ಬೋರ್ವೆಲ್ ಮಾಡಿ, ಅಲ್ಲೊಂದು ಫೌಂಟನ್ ಇಡಿ. ನೈಋತ್ಯ, ಅದು ಕುಬೇರ್ ಮೂಲೆ ಅಂತ ಹೇಳಿ ಅಪಭ್ರಂಶದ ತಪ್ಪು ಹೆಸರನ್ನಿಟ್ಟು ಲೋಕದಲ್ಲಿ ಪೂರ್ತಿ ಕೆಟ್ಟ ಪ್ರಚಾರವನ್ನು ಮಾಡಿಬಿಟ್ಟಿದ್ದಾರೆ ಎಷ್ಟೋ ಜನ. ಆ ಮೂಲೆಯಲ್ಲಿ ನೈಋತ್ಯದಲ್ಲಿ ದೊಡ್ಡದಾಗಿರ್ತಕ್ಕಂತಹ ಭಾರವನ್ನು, ದೊಡ್ಡ ದೊಡ್ಡ ಭಾರದ ಸಾಮಗ್ರಿಯನ್ನು ಇಡು, ಅಥವಾ ಅಲ್ಲಿ ಮಲಗಿಕೋ ಹೋಗಿ ನೀನು ರಾತ್ರಿ ಹೊತ್ತು ಅಂತಲೂ. ಮತ್ತು ನೈಋತ್ಯದಲ್ಲಿ ಮಹಡಿಯ ಮೇಲ್ಗಡೆ ಒಂದು ಸಂಪು ಹಾಕೋದು, ಒಂದಕ್ಕಿಂತ ಎತ್ತರಿಸಿ. ಇದು ಲೋಕ ಪ್ರಚಲಿತವಾಗಿರ್ತಕ್ಕಂತಹ ಈಗಿನ ವಾಸ್ತು. ಆದರೆ ಮೂಲದಲ್ಲಿ ವಾಸ್ತು ಅಂದರೆ ಇದು ಯಾವುದನ್ನು ಹೇಳಿಲ್ಲ. ಒಂದು ಕಡೆ ಪುರಾತನವಾಗಿರ್ತಕ್ಕಂತಹ ವಾಸ್ತುಶಾಸ್ತ್ರದಲ್ಲಿ ಇದನ್ನು ನನಗೆ ಯಾರಾದರೂ ತೋರಿಸಿ ದಯವಿಟ್ಟು ಬಂದು ಈ ಒಂದು ನನ್ನ ಕಾರ್ಯಕ್ರಮವನ್ನು ನೋಡಿದವರು. ಆಗ ನಾನು ಒಪ್ಪಿಕೊಂಡು ಅದಕ್ಕೆ ಮತ್ತೆ ನಾನು ಕಾರ್ಯಕ್ರಮವನ್ನು ಮಾಡಿ, ಇಲ್ಲ ರೀ, ನಾನು ಹಿಂದಿನ ವಿಡಿಯೋದಲ್ಲಿ ತಪ್ಪು ಹೇಳಿದ್ದೆ, ಅದು ಈತ ಶಾಸ್ತ್ರದಲ್ಲಿ ಹೇಳಿದೆ ಅಂತ ನನ್ನ ಮಾತನ್ನು ಹಿಂಪಡೀತೀನಿ ಅಂತ ನಾನು ಹೇಳ್ತೇನೆ. ಆರ್ಷ ಗ್ರಂಥಗಳು, ವಾಸ್ತುಶಾಸ್ತ್ರವನ್ನು ಬರೆದಂತಹ ಮಹಾ ಪಂಡಿತರು, ಋಷಿಮುನಿಗಳು, ಉದಾಹರಣೆಗೆ ಮಯವಾಸ್ತು ಆಗಿರಬಹುದು, ಸನತ್ಕುಮಾರ ವಾಸ್ತು ಆಗಿರಬಹುದು, ಅಥವಾ ಸಮರಾಂಗಣ ಸೂತ್ರಧಾರ ಆಗಿರಬಹುದು, ಮಾನಸಾರಿ ಆಗಿರಬಹುದು. ಈ ಯಾವುದೇ ಒಂದು ವಾಸ್ತುಶಾಸ್ತ್ರದಲ್ಲಿ ಈಶಾನ್ಯದಲ್ಲಿ ಬಾಗಿಲಿಡಬೇಕು, ನೈಋತ್ಯದಲ್ಲಿ ಭಾರ ಹಾಕಬೇಕು, ಎತ್ತರಿಸಬೇಕು ಅಂತ ಹೇಳಿಲ್ಲ. ಭೂಮಿಯ ಪರಿಗ್ರಹ ಅಂದ್ರೆ ನಾವು ಮನೆ ಕಟ್ಟೋದಕ್ಕೋ, ಆಫೀಸ್ ಮಾಡೋದಕ್ಕೋ, ಫ್ಯಾಕ್ಟರಿ ಮಾಡೋದಕ್ಕೋ, ಏನೋ ಒಂದು ಮಾಡುವುದಕ್ಕೆ ಭೂ ಲಕ್ಷಣಗಳಲ್ಲಿ ಅಲ್ಲಿ ಹೇಳಿದೆ ಅಂತಂದ್ರೆ ಪ್ಲವಾದಿ ಚಿಂತನ ಅಂತ ಹೇಳಿದೆ ಬಿಟ್ರೆ ಮನೆ ಒಳಗಡೆ ಹಾಗೆ ಮಾಡಿಕೋ ಅಂತ ಹೇಳಿಲ್ಲ. ಎಲ್ಲರಿಗೂ ಈಶಾನ್ಯದಲ್ಲಿ ಬಾಗಿಲು ಇಡುವುದಕ್ಕೆ ಅಸಾಧ್ಯ. ಇದನ್ನು ನಾನು ಸಾವಿರಾರು ಬಾರಿ ಹೇಳಿದ್ದೇನೆ, ಮತ್ತೊಮ್ಮೆ ಅದನ್ನು ಪುನರಾವರ್ತನೆ ಮಾಡ್ತಾ ಇದ್ದೇನೆ. ಎಲ್ಲಿ ನೀವು ಮನೆಯನ್ನು ಕಟ್ತಾ ಇದ್ದೀರಿ ನೀವು, ಅಥವಾ ಕಚೇರಿಯನ್ನು ನೀವು ಸ್ಥಾಪನೆ ಮಾಡ್ತಿದ್ದೀರೋ, ಕಟ್ಟಲಿಕ್ಕೆ ಉಪಕ್ರಮಿಸ್ತೀರೋ, ಅಲ್ಲಿ ಉದಾಹರಣೆಗೆ ದಕ್ಷಿಣದಲ್ಲಿ ನಾವು ಒಂದು ಬೀದಿ ಇದೆ ಅಂತ ತಿಳ್ಕೋಣ. ರೋಡ್ ಈಸ್ ಇನ್ ದ ಸದರ್ನ್ ಸೈಡ್ ಆಫ್ ಯುವರ್ ಸೈಟ್, ಅಂದ್ರೆ ಸೌತ್ ಫೇಸಿಂಗ್ ಸೈಟ್. ಈಶಾನ್ಯಕ್ಕೆ ಹೆಂಗಿಡ್ತೀರಿ? ಇಟ್ಟಿರ್ತಕ್ಕಂತಹ ಮಹಾತ್ಮರು ನೀವು ನೋಡಿರ್ತೀರಿ, ನಾನು ನೋಡಿದ್ದೀನಿ. ಆ ಓಣಿಯಲ್ಲಿ ಹೋಗಿ ಈಶಾನ್ಯದಿಂದ ಒಳಗೆ ಬರ್ತಕ್ಕಂತಹದ್ದು ಶಾಸ್ತ್ರದಲ್ಲಿ ಇದು ಒಪ್ಪುವುದಿಲ್ಲ. ಶಾಸ್ತ್ರ ದಕ್ಷಿಣಾಭಿಮುಖವಾಗಿರ್ತಕ್ಕಂತಹ ಮನೆಗಳು, ಸೈಟುಗಳು ಕೂಡ ನಿಮಗೆ ಬಹಳ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂತಹ ಒಂದು ಪರಿಸ್ಥಿತಿ ತಲುಪಿಬಿಟ್ಟಿದೆ. ಯಾಕೆ ಅಂತಂದ್ರೆ ಇದು ತಪ್ಪು ವಾಸ್ತುವಿನ ಪಾಲನೆ, ಇದು ಶುದ್ಧ ತಪ್ಪು, ಅಶಾಸ್ತ್ರೀಯವಾಗಿರ್ತಕ್ಕಂತಹ ವಾಸ್ತುಶಾಸ್ತ್ರದ ಅಳವಡಿಕೆ ಮತ್ತು ನಡವಳಿಕೆ. ಪ್ರತಿ ದಿಕ್ಕಿನಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂತಹ 3 ಬಾಗಿಲನ್ನು ಇಡುವ ಸದವಕಾಶವನ್ನು ನಮಗೆ ವಾಸ್ತುಶಾಸ್ತ್ರ ಕೊಟ್ಟಿದೆ. ಮತ್ತು ಈ ವಾಸ್ತುಶಾಸ್ತ್ರ ಹೇಗೆ ಅಂತಂದರೆ, ಮನುಷ್ಯಾಲಯ ಬೇರೆ, ಅಂದ್ರೆ ಮನುಷ್ಯ ನಿವಾಸ ಮಾಡತಕ್ಕಂತಹ ಒಂದು ವಾಸ್ತು ಏನಿದೆ ಅದು ಬೇರೆ, ದೇವಸ್ಥಾನದ ವಾಸ್ತು ಬೇರೆ, ಅರಮನೆ ಅಥವಾ ಉದಾಹರಣೆಗೆ ಈಗಿನ ವಿಧಾನಸೌಧ ಮತ್ತು ಶಾಸಕರ ಭವನ ಅಥವಾ ಶಾಸಕರ ಮನೆ, ಅದಕ್ಕೆ ಇರತಕ್ಕಂತಹ ವಾಸ್ತುಗಳೇ ಬೇರೆ. ಸಾಮಾನ್ಯ ಮನುಷ್ಯನಿಗೆ ಹೇಳಿರ್ತಕ್ಕಂತಹ ವಾಸ್ತುವನ್ನೇ ನೀವು ಹೋಗಿ ಅರಮನೆಗೆ ಮಂತ್ರಿ ಮಹೋದಯರು ಇರತಕ್ಕಂತಹ ಮನೆಯವರಿಗೆ ವಾಸ್ತುವನ್ನು ಹೇಳುವುದಕ್ಕೆ ಆಗುವುದಿಲ್ಲ. ಮತ್ತು ವಾಸ್ತು ಪೂಜೆಯನ್ನು ಆ ರೀತಿಯಾಗಿ ಮಾಡಬಾರದು. ಮನೆಯಲ್ಲಿ ವಾಸ್ತು ಪೂಜೆ ಇತ್ಯಾದಿಗಳು ಮಾಡಿದರೆ ಏಕಾಶೀತಿ ಪದ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಮಾಡಿದರೆ ಚತುಷ್ಷಷ್ಟಿ ಪದ ವಾಸ್ತುವನ್ನು ಮಾಡು ಅಂತ ಹೇಳುತ್ತೆ. ಅದೇ ರೀತಿಯಾಗಿ ಅರಮನೆ ಅಂದ್ರೆ ಯಾರು? ರಾಜ. ಈಗಿನ ರಾಜರು ಯಾರು? ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಕ್ಯಾಬಿನೆಟ್ ಮಂತ್ರಿಗಳು, ಸಂಪುಟ ಸಚಿವರು. ಇವರಿಗೆ ಮಾಡಬೇಕಾದ್ರೆ ಶತಪಥ ವಾಸ್ತುವನ್ನು ಮಾಡು ಅಂತ ಹೇಳುತ್ತೆ ಶಾಸ್ತ್ರ. ಇದು ಯಾವುದನ್ನೂ ಮಾಡಿದರೆ ಎಲ್ಲದಕ್ಕೂ ಒಂದನ್ನೇ ಮಾಡ್ತಾ ಬಂದಿರೋದ್ರಿಂದ ಏನಾಗಿದೆ ಅಂತಂದ್ರೆ, ಉದಾಹರಣೆಗೆ ನಾನೊಂದು ಶರ್ಟ್ ಅನ್ನು ತೆಗೆದುಕೊಳ್ತೀನಿ. ಆ ಶರ್ಟ್ ಅನ್ನು ತೆಗೆದುಕೊಂಡಿದ್ದಕ್ಕೆ ಸುರೇಶ ಅನ್ನೋರ್ಗು ಅದೇ ಶರ್ಟ್ ಹಾಕ್ಸೋದು, ರಮೇಶ ಅನ್ನೋರ್ಗು ಅದೇ ಶರ್ಟ್ ಹಾಕ್ಸೋದು. ಅದೇ ರೀತಿಯಾಗಿ ಇನ್ಯಾರಿಗೂ ಒಬ್ರಿಗೂ ಕಿರಣ್ ಅಂತವ್ರಿಗೂ ಅಂತ ಅದೇ ಶರ್ಟ್ ಅನ್ನು ಹಾಕಲಿಕ್ಕೆ ಸಾಧ್ಯವಾಗುತ್ತಾ? ನನಗಿನ್ನ ಎತ್ತರ ದಪ್ಪ ಇದ್ದವರಿಗೆ ಅದು ಹಿಡಿಸೋದಿಲ್ಲ, ಬಿಗಿಯಾಗುತ್ತೆ. ನನಗಿನ್ನ ಸಣ್ಣ ಅಥವಾ ಗಿಡ್ಡಕ್ಕಿದ್ದವ್ರಿಗೆ ಏನಾಗುತ್ತೆ, ಅದು ವಿಪರೀತ, ಅದು ದೊಗಲವಾಗುತ್ತೆ. ಅದೇ ರೀತಿಯಾಗಿ ಏನಾಗುತ್ತೆ ಅಂತಂದ್ರೆ, ಈ ವಾಸ್ತುವಿನ ಒಂದು ಸ್ಥಾಪನೆ ಮಾಡಬೇಕಾದ್ರೆ ಏನಾಗುತ್ತೆ, ಆ ಮನೆಗಳೋ, ಮಠಗಳೋ, ಮಾನ್ಯಗಳೋ, ಅಂಗಡಿಗಳೋ, ಫ್ಯಾಕ್ಟರಿಗಳಾಗಿರಬಹುದು, ಕಚೇರಿ ಆಗಿರಬಹುದು, ಮಂತ್ರಿ ಮಹೋದಯ ಇರ್ತಕ್ಕಂತಹದ್ದಾಗಿರಬಹುದು, ದೇವಸ್ಥಾನವಾಗಿರಬಹುದು, ಅದರಲ್ಲೂ ಸಡಿಲ ಆಗುತ್ತೆ ಅಥವಾ ಏನಾಗುತ್ತೆ, ಬಹಳ ಬಿಗಿಯಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ತೊಂದರೆಗಳು ಆವರಿಸಿ ಬಿಡುತ್ತೆ.
ಆದ್ದರಿಂದ ಸರಿಯಾಗಿ ನುರಿತ ಒಂದು ವಾಸ್ತು ತಜ್ಞರನ್ನು ನೋಡಿ ಯಾವ ರೀತಿಯಾಗಿರ್ತಕ್ಕಂತಹ ಬಾಗಿಲನ್ನು ಇಡಬೇಕು, ಯಾವ ದಿಕ್ಕಿಗೆ ನಮ್ಮ ಮನೆ ಮುಖವನ್ನು ಮಾಡಬೇಕು ಅನ್ನೋದಕ್ಕೆ ನಮ್ಮ ವೃತ್ತಿ ಮತ್ತು ಪ್ರವೃತ್ತಿಯನ್ನು ಆಧರಿಸಿ ನಾವು ಮಾಡಿಕೊಳ್ಳಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಾವು ವಿದ್ಯಾಜೀವಿಗಳೇ ಅಂದರೆ ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು, ಅದು ಜ್ಯೋತಿಷ್ಯ ಆಗಿರಬಹುದು, ಪೌರೋಹಿತ್ಯ ಆಗಿರಬಹುದು, ಅಥವಾ ಅಧ್ಯಾಪನ ಆಗಿರಬಹುದು, ಲೆಕ್ಚರಿಂಗ್ ಆಗಿರಬಹುದು. ಇಂತಹವರೆಗೆ ಈ ತರದ ಈ ಕಡೆಗೆ ಮುಖ ಮಾಡಿರುವ ಮನೆ ಇಂತಹದೇ ಆಯದಲ್ಲಿ ಇಡಬೇಕು ಅಂತ ಶಾಸ್ತ್ರದಲ್ಲಿ ಬಹಳ ಶುಭ್ರವಾಗಿ ಸ್ವಚ್ಛವಾಗಿ ಉಲ್ಲೇಖಿತವಾಗಿದೆ. ಎರಡನೆಯದು ಶಸ್ತ್ರಜೀವಿಗಳ ಅಂತಂದ್ರೆ ನಾನು BSF ಅಲ್ಲಿ ಕೆಲಸ ಮಾಡ್ತಿದ್ದೀನಾ, ನಾನು ಪೊಲೀಸಲ್ಲಿ ಕೆಲಸ ಮಾಡ್ತಿದ್ದೀನಾ, ಆರಕ್ಷಕನೇ, ಅಥವಾ ನಾನು ನೇವಿಯಲ್ಲೋ ಆರ್ಮಿಯಲ್ಲೋ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀನಾ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹೇಳಿದ್ನಲ್ಲ BSF ಅಥವಾ ರಿಸರ್ವ್ ಪೊಲೀಸಾ RPF, ಇಂತಹದರಲ್ಲಿ ಕೆಲಸ ಮಾಡುವವರಿಗೆ ಅಥವಾ ಅವರಿರ್ತಕ್ಕಂತಹ ಕ್ವಾರ್ಟರ್ಸ್ಗಳು ಇತ್ಯಾದಿಗಳು ಕಟ್ಟುವ ಒಂದು ವಿಧಿ ಮತ್ತು ನಿಯಮ ಉಂಟು. ಮೂರನೆಯದ್ದು ನಾವು ವ್ಯಾಪಾರಿಗಳೇ, ವ್ಯಾಪಾರ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಅವರಿಗೆ ಇಂತಹ ದಿಕ್ಕಿಗೆ ಇಂತಹ ಆಯದಲ್ಲೇ ಮನೆ ಮಾಡಿಕೊಡಬೇಕು ಅಂತಿದೆ. ನಾಲ್ಕನೆಯದು ಸೇವಾವೃತ್ತಿ, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡೋರೆಲ್ಲ ಸೇವಾವೃತ್ತಿಯಲ್ಲಿ ಇರ್ತಕ್ಕಂಥವ್ರೆ. ಚಾತುರ್ವರ್ಣ ಅಂದ್ರೆ ಇದೆ ಹೇಳಿರ್ತಕ್ಕಂಥದ್ದು, ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ. ಈ ರೀತಿಯಾಗಿ ಮನೆಯನ್ನು ನೀವು ಮೊದಲನೆಯದಾಗಿ ಸರಿಯಾಗಿ ವಾಸ್ತುವನ್ನು ತಿಳಿದವರು, ಇಲ್ಲಿ ಸಿವಿಲ್ ಇಂಜಿನಿಯರು ಅಥವಾ ಆರ್ಕಿಟೆಕ್ಟು ಅಥವಾ ಮೇಸ್ತ್ರಿ ಅಲ್ಲ, ಅದು ವಾಸ್ತು ಅಲ್ಲ. ಬೇಜಾರಾಗುತ್ತೆ ಕೆಲವರಿಗೆ, ದಯವಿಟ್ಟು ಮಾಡಿಕೊಳ್ಳಿ. ಅದರಿಂದ ನನಗಾಗಬೇಕಾದಂತಹ ಲಾಭ ಅಥವಾ ನಷ್ಟ ಎರಡೂ ಇಲ್ಲ. ಶಾಸ್ತ್ರವನ್ನು ಯಥಾವತ್ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ, ಬೇಕಾದವರು ಸ್ವೀಕಾರ ಮಾಡಿ, ಇಲ್ಲ ಅಂದ್ರೆ ಬಿಟ್ಟು ಬಿಡಬಹುದು. ವಾಸ್ತುವನ್ನು ಪೂರ್ತಿಯಾಗಿ ತಿಳಿದಂತಹ ವಾಸ್ತು ತತ್ವಜ್ಞನನ್ನು ನೀವು ಭೇಟಿ ಮಾಡಿ ಆ ರೀತಿಯಾದಂತಹ ಮನೆಯನ್ನು ಮಾಡಿಸಿಕೊಳ್ಳಬೇಕು. ಪೂರ್ವಕ್ಕೆ ಬಾಗಿಲು ಈಶಾನ್ಯಕ್ಕೆ ಬಾಗಿಲು ಇಟ್ಬಿಡಿ, ಉತ್ತರಕ್ಕೆ ಬಾಗಿಲು ಇಟ್ಬಿಡಿ, ಒಪ್ಪಲ್ಲ, ಶಾಸ್ತ್ರ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ, ಒಂದು ತೋರಿಸಿ ನಾನು ಹೇಳ್ತೇನೆ. ಮತ್ತು ಇದಕ್ಕೆ ಒಂದು ಗಣಿತ ಉಂಟು. ಆ ಗಣಿತದ ಪ್ರಕಾರವಾಗಿ ಇಷ್ಟೇ ಅಗಲ, ಇಷ್ಟೇ ಉದ್ದ, ಇಷ್ಟೇ ಎತ್ತರ ಇರಬೇಕು ಅಂತ ನಿಯಮ ಇದೆ. ಆ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಆ ಮನೆಯಲ್ಲಿ ನಿವಾಸ ಮಾಡತಕ್ಕಂತಹ ವೃತ್ತಿ ಮತ್ತು ಪ್ರವೃತ್ತಿಯನ್ನು, ಅವರ ಮನೆತನವನ್ನು ಇಷ್ಟನ್ನೂ ಸೇರಿಸಿ ಆ ಮನೆ ಮಾಡಿಕೊಟ್ಟರೆ ಆ ಮನೆಗೆ ಕನಿಷ್ಠ 60 ವರ್ಷ, ಗರಿಷ್ಠ 120 ವರ್ಷಗಳ ಆಯುಷ್ಯ ಉಂಟಾಗುತ್ತೆ. ಅಂದರೆ ಆ ಮನೆಯಲ್ಲಿ ನಿವಾಸ ಮಾಡ್ತಕ್ಕಂಥವ್ರಿಗೆ ಏನಾಗುತ್ತೆ ಅಂದರೆ ಎಲ್ಲ ನೀವು ಕೋಟ್ಯಾಧಿಪತಿ ಆಗ್ತೀರಿ ಅಂತ ಹೇಳಲ್ಲ ಶಾಸ್ತ್ರ, ನಾನೂ ಹೇಳೋದಿಲ್ಲ. ಆದರೆ ಸುಖ ನೆಮ್ಮದಿ ಅನುಭೂತಿ ನಿಮಗೆ ಇಡೀ ಜೀವನದಲ್ಲಿರುತ್ತೆ. ಮನುಷ್ಯ ಬದುಕೋದು ಎದುರು ನೋಡ್ತಾ ಇರತಕ್ಕಂಥದ್ದು ಏನು? ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿಂದ ಅರ್ಥ ಏನು? ಇವರು ಹೇಳುವ ವಿಚಾರವನ್ನು ನಾವು ನಡವಳಿಕೊಳ್ಳುವುದರಿಂದ ಅಥವಾ ಅಳವಡಿಸಿಕೊಳ್ಳುವುದರಿಂದ ನಮ್ಗೇನೋ ಒಂದು ಸುಖ, ಒಂದು ನೆಮ್ಮದಿ ಸಿಕ್ಕರೆ ಸಾಕಪ್ಪ ಭಗವಂತ ಅಂತ ಅಲ್ಲವೇ? ನಾನೂ ಹೇಳ್ತಾ ಇರೋದು ಅದೇ ಕಾರಣದಿಂದ ಅಲ್ವೇನೋ? ಅದೇ ರೀತಿಯಾಗಿ ಆ ಮನೆಯಲ್ಲಿ ನೀವು ತುಷ್ಟಿಯಿಂದ, ಪುಷ್ಟಿಯಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ನೀವು 100 ಕಾಲ ಬಾಳಬಹುದಾಗಿದೆ ಅಂತ ಹೇಳಿ ವಾಸ್ತುಶಾಸ್ತ್ರ ಹೇಳುತ್ತೆ. ಇನ್ನು ಈ ವಾಸ್ತುಶಾಸ್ತ್ರ ಆಯ್ಕೆ ಹೇಗೆ ಮಾಡಿಕೊಳ್ಳಬೇಕು ಸ್ಥಳವನ್ನು ಅಂದ್ರೆ ನಮಗೆ ಈಗ ಆ ಒಂದು ಲಿಬರ್ಟಿ, ಆ ಲಕ್ಸುರಿ ನಮಗಿಲ್ಲ. ಯಾಕಪ್ಪ ಅಂತಂದ್ರೆ ನಾವೇನಾದ್ರೂ ಹುಡುಕಿದರೆ ಅಂತಹ ಒಂದು ಸ್ಥಳ ನಮಗೆ 100 ಹುಡುಕಿದ್ರು ಒಂದು ಸಿಗಲಿಕ್ಕೆ ಇಲ್ಲ. ಅದಕ್ಕೆ ಪೆರೂಸಲ್, ಲಾಗೊಂದು ಪೆರೂಸಲ್ ಅಂತ ಇರುತ್ತೆ. ಲಾ ಓದೋರ್ನ ನೀವು ಯಾರಾದರೂ ಕೇಳಿದ್ರೆ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ನಿಯಮಕ್ಕೂ ಏನದು ಒಂದು ಉಪನಿಯಮ ಅಂತ ಹೇಳಿದ್ದಾರೆ ಶಾಸ್ತ್ರಜ್ಞ. ಆ ಥರ ಸಿಗೋದೇ ಇಲ್ವಲ್ಲ, ಏನ್ ಮಾಡೋದು ಭೂಮಿ ಅಂತಂದ್ರೆ ಅದಕ್ಕೆ ಕೆಲವು ಪರಿಹಾರಗಳನ್ನು ಹೇಳಿದ್ದಾರೆ. ಅದಕ್ಕೆ ಕೆಲವು ಚಕ್ರಗಳನ್ನು ಎಲ್ಲೆಲ್ಲಿ ಹೇಗೆ ಯಾವ ಯಾವ ಚಕ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆ ರೀತಿಯಾದ ಚಕ್ರ ಸ್ಥಾಪನೆಯನ್ನು ಮಾಡಿಕೊಂಡು ಅಲ್ಲಿ ನಾವು ಮನೆಯನ್ನೋ, ನಮ್ಮ ಕಚೇರಿಯನ್ನೋ ಅಥವಾ ನಮ್ಮ ಇಂಡಸ್ಟ್ರಿ, ಫ್ಯಾಕ್ಟರಿ ಇಂತಹದ್ದನ್ನು ನಾವು ರಚನೆ ಮಾಡಿದ್ದೇ ಆದರೆ ಯಾವುದೇ ತರದ ವಾಸ್ತು ದೋಷ ಬರದೆ ನಮ್ಮ ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿಗಳು, ಕಚೇರಿಯಲ್ಲಿ ಮತ್ತು ಇಂಡಸ್ಟ್ರಿ, ಫ್ಯಾಕ್ಟರಿಯಲ್ಲಿ ನಮ್ಮ ವೃತ್ತಿ ಜೀವನವು ಬಹಳ ಶುಭ್ರವಾಗಿ ಚೆನ್ನಾಗಿ ನಡೆದುಕೊಂಡು ಹೋಗಿ ಯಾವುದೇ ತೊಂದರೆ ಇಲ್ಲದೆ ನಾವು ಸುಮಾರು ವರ್ಷಗಳು ಅಂತಹ ಒಂದು ವೃತ್ತಿಯನ್ನು ಕೂಡ ನಿರಾತಂಕವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಸಾಕಷ್ಟು ಜನರಿಗೆ ಅನುಭವಕ್ಕೆ ಬಂದಿದೆ. ಆದ್ದರಿಂದ ನಾನು ಮತ್ತೊಮ್ಮೆ ಒತ್ತಿ ಹೇಳ್ತಿದ್ದೀನಿ, ನೈಋತ್ಯದಲ್ಲಿ ಬಾಗಿಲಿಡಬಾರದು, ಈಶಾನ್ಯದಲ್ಲೇ ಇಡಬೇಕು, ಪೂರ್ವದಲ್ಲೇ ಇಡಬೇಕು, ಉತ್ತರದಲ್ಲೇ ಇಡಬೇಕು ಅಂತಕ್ಕಂಥದ್ದು ಶುದ್ಧ 100ಕ್ಕೆ 100 ಅಪ್ಪಟ ಸುಳ್ಳು ಮತ್ತು ತಪ್ಪು ವಾಸ್ತು. ಇದನ್ನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ದಕ್ಷಿಣದಲ್ಲೂ ಬಾಗಿಲು ನಿರಾತಂಕವಾಗಿ ಇಟ್ಟುಕೊಳ್ಳಬಹುದು, ಎಲ್ಲಿಡಬೇಕು ಅಂತಕ್ಕಂಥದ್ದು ವಾಸ್ತು ತಜ್ಞನಿಂದ ತಿಳಿದುಕೊಂಡು ಇಡಿ. ಇದರಲ್ಲಿ ಏನಂತಂದ್ರೆ ಕಾಂತೀಯ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವನ್ನು ಲೆಕ್ಕಕ್ಕೆ ತಗೋಬೇಕು ನಾವು. ಅಂದ್ರೆ ಮ್ಯಾಗ್ನೆಟಿಕ್ ಈಸ್ಟ್ ವೆಸ್ಟ್ ನಾರ್ತ್ ಅಂಡ್ ಸೌತ್, ಸೌತ್ ಈಸ್ಟ್ ಸೌತ್ ವೆಸ್ಟ್, ನಾರ್ತ್ ವೆಸ್ಟ್ ನಾರ್ತ್ ಈಸ್ಟ್. ಅದಕ್ಕೆ ತಕ್ಕನಾಗಿ ಆ ಮನೆಯನ್ನು, ಬಾಗಿಲನ್ನು, ಕಿಟಕಿಗಳನ್ನು ಇಲ್ಲಿ ಇಂತಿಂತ ಕಡೆನೇ ಇಡಬೇಕು ಅಂತ ಹೇಳಿದೆ. ಇದನ್ನ ನೋಡೇ ಫೆಂಗ್ ಶೂಯಿ ಇತ್ಯಾದಿಗಳು ಹುಟ್ಟಾಕಿದ್ದು ನಮ್ಮವರು, ಹಿನ್ನವರೆಲ್ಲಾನು. ಇದನ್ನ ನೋಡೇ ಯಾರದು ವಿದೇಶಿಯ ಬಂದ, ಇದನ್ನು ಓದ್ದ, ಅದನ್ನು ಅವನ ಭಾಷೆಯಲ್ಲಿ ಅವನು ಬರೆದುಕೊಂಡ. ಎಲ್ಲದಕ್ಕೂ ಮೂಲ
ಈ ನಮ್ಮ ಭರತ ಭೂಮಿ, ಇಲ್ಲಿಂದನೇ ಎಲ್ಲ ವಿದ್ಯೆಗಳು ಹೊರಗೆ ಹೋಗಿದೆ. ಇದನ್ನು ನಾವೆಲ್ಲರೂ ಮನಗಂಡು ಇಂತಹ ಒಂದು ವಿದ್ಯೆಯನ್ನು ಅಧ್ಯಯನ ಮಾಡಿದವರ ಬಳಿ ಹೋಗಿ ಈ ತರದ ರೀತಿಯಲ್ಲಿ ಮನೆ ಬಾಗಿಲನ್ನು, ಪಶ್ಚಿಮದಲ್ಲಿ ರೋಡ್ ಇದ್ರೆ ಉತ್ತರಕ್ಕೆ ಇಟ್ಕೋತಾರೆ ಮನೆ ಬಾಗಿಲು, ಇವೆಲ್ಲ ಭ್ರಾಂತು. ಮನಸ್ಸಿಗೆ ಏನೋ ಒಂದು ಭ್ರಾಂತು, ಉತ್ತರದಲ್ಲಿ ಇಟ್ಬಿಟ್ಟಿದ್ದೀನಿ ನಂಗೇನೋ ಒಳ್ಳೇದಾಗೋಗುತ್ತೆ. ಶಾಸ್ತ್ರ ಹಾಗೆ ಹೇಳಿಲ್ಲ. ಮನೆ ಯಾವ ಕಡೆ ಮುಖ ಮಾಡಿದೀವ ಅಂದ್ರೆ ನಿಮ್ಮ ನಿವೇಶನ ಅಂದ್ರೆ ನಿಮ್ಮ ಸೈಟ್, ಅಲ್ಲೇ ಬಾಗಿಲಿಡಬೇಕು ಅಂತ ನಿಯಮ ಕೂಡ ಇದೆ. ಇಲ್ಲಾಂದ್ರೆ ವಾಸ್ತುವಿನ ಶಕ್ತಿ ಅಲ್ಲಿ ಕ್ಷೀಣಿಸಿ ಹೋಗುತ್ತೆ. ಅಷ್ಟೂ ಅಲ್ಲದೆ ಪ್ರತಿ ಮನೆಗೂ, ಪ್ರತಿ ಕಚೇರಿಗೂ, ಪ್ರತಿ ಇಂಡಸ್ಟ್ರಿಗೂ ಹೊಸ್ತಿಲನ್ನು ಮಾಡತಕ್ಕಂತಹದ್ದು ಅನಿವಾರ್ಯ ಮತ್ತು ಮಾಡಲೇಬೇಕು. ಆಮೇಲೆ ಮನೆಗೆ 2 ಬಾಗಿಲು ಇಡ್ತಕ್ಕಂಥದ್ದು ಹಿತ್ತಲು ಬಾಗಿಲು ಅಂತ ಇರ್ತಿತ್ತು ಹಳೆ ಮನೆಗಳಲ್ಲಿ. ಯಾವಾಗೋ ಎಲ್ಲ ಏನೂ ಇಲ್ಲ. ನೀವು ಗೃಹ ಸಂಕೀರ್ಣದಲ್ಲಿದ್ದರೆ ಅಂದ್ರೆ ಎಲ್ಲಿ ನೀವು ಯಾವುದಾದ್ರೂ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದರೆ ಆಗುವುದಿಲ್ಲ, ಅಲ್ಲೂ ಮಾಡಿಕೊಳ್ಳಬಹುದು ಒಂದು ಯಾವುದಾದ್ರೂ ಒಂದು ಬಾಲ್ಕನಿ ಕಡೆಗೆ. ಆದರೆ ಪ್ರತಿಯೊಂದು ಮನೆಗೂ ಕನಿಷ್ಠ 2 ಬಾಗಿಲನ್ನು ಇಡಬೇಕು. ಆ 2 ಬಾಗಿಲು ಎಲ್ಲಿಡಬೇಕು ಅಂತ ನಿಯಮ ಕೂಡ ಇದೆ. ಅದನ್ನ ತಿರ್ಗಾ ಗ್ರಹದ ವಿಂಗಡೆಯನ್ನು ಮಾಡಿಬಿಟ್ಟಿದ್ದಾರೆ. ಸೂರ್ಯ, ಚಂದ್ರ, ಕುಜ, ಬುಧ. ವಾಸ್ತುಶಾಸ್ತ್ರಕ್ಕೂ ಅದಕ್ಕೂ ಸಂಬಂಧ ಎಲ್ಲ ಹೇಳಿಲ್ಲ. ಆ ಕಾಲಾನಂತರದಲ್ಲಿ ಈಗಿನ ಕಾಲದವರು ಬರೆದಂತಹ ವಾಸ್ತುಶಾಸ್ತ್ರ ಇದು. ಏನೇನೋ ಹೇಳ್ತಾರೆ, ಈಶಾನ್ಯದಲ್ಲಿ ತಗ್ಗಿದ್ರೆ ನೀವು ಕೋಟ್ಯಾಧಿಪತಿ ಆಗ್ತೀರಾ ಅಂತ, ನೈಋತ್ಯದಲ್ಲಿ ತಗ್ಗಿದ್ರೆ ನಿಮಗೆ ತಿನ್ನಕ್ಕಿಲ್ದಂಗೆ ಆಗೋಗುತ್ತೆ, ನೀವು ಹಾಳಾಗಿ ಹೋಗ್ತೀರಾ ಅಂತ ಹೇಳ್ತಾರೆ. ಆ ಥರದ್ದು ನಮ್ಮ ಭಾರತ ದೇಶ ಹೇಗಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಭಾರತ ದೇಶ ಈಶಾನ್ಯದಲ್ಲಿ ಹಿಮಾಲಯ ಪರ್ವತ ಇದೆ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರೋ ಪರ್ವತ. ಭಾರತ ದೇಶದ ಪಶ್ಚಿಮದಲ್ಲಿ, ದಕ್ಷಿಣದಲ್ಲಿ, ನೈಋತ್ಯದಲ್ಲಿ ಮಹಾಸಾಗರಗಳಿದೆ. ಆದರೆ ಇಲ್ಲಿ ಇರ್ತಕ್ಕಂತಹ ಸುಖ ಶಾಂತಿ ಬೇರೆ ದೇಶಗಳಲ್ಲಿ ಇಲ್ಲ. ನಾನು ಹೋಗಿ ನೋಡಿ ಬಂದಿದ್ದೇನೆ ಸುಮಾರು ದೇಶಗಳು. ಇಲ್ಲಿ ಇರ್ತಕ್ಕಂತಹ ಇದೇ ನಿಜವಾದಂತಹ ಜ್ಞಾನಭೂಮಿ, ಕರ್ಮಭೂಮಿ ಮತ್ತು ದೇವಭೂಮಿ ಆಗಿದೆ. ಇಲ್ಲಿ ಹುಟ್ಟಿರ್ತಕ್ಕಂತಹ ವಿಜ್ಞಾನಿಗಳು, ಜ್ಞಾನಿಗಳು, ತತ್ವಜ್ಞಾನಿಗಳು ಎಲ್ಲೂ ಹುಟ್ಟಿಲ್ಲ. ಮಹಾನುಭಾವರೆಲ್ಲ ಹುಟ್ಟಿರ್ತಕ್ಕಂಥದ್ದು ಇದೇ ಪುಣ್ಯ ಭೂಮಿಯಲ್ಲೇ ಆಗಿದೆ. ಆ ಥರದಲ್ಲಿ ಸಾರಾಸಗಟು ಯಾರೋ ಒಬ್ಬ ಮನುಷ್ಯ ಬರೆದಂತಹ ಪುಸ್ತಕವನ್ನು ಆಧರಿಸಿ ದಯವಿಟ್ಟು ವಾಸ್ತುವಿನ ಪ್ರಕಾರ ಮನೆ ಕಟ್ತಾ ಇದ್ದೀನಿ ಅಂತ ತಪ್ಪು ಮನೆ, ಕಚೇರಿ ಇತ್ಯಾದಿಗಳ ರಚನೆಯನ್ನು ಮಾಡಬೇಡಿರಿ. ನಾನು ಹೇಳ್ತಾ ಇರೋದಲ್ಲ, ಶಾಸ್ತ್ರ ಹೇಳಿದ್ದನ್ನು ನಿಮ್ಮ ಮುಂದೆ ನಾನು ಹಾಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಇದಕ್ಕೆ ಯಾವ ಬಣ್ಣವನ್ನು ಕಟ್ಟಿಲ್ಲ, ಹೆದರಿಸ್ತಕ್ಕಂತಹ ಗೋಜಿಗೂ ಹೋಗಿಲ್ಲ. ಯಥಾವತ್ ತದ್ವತ್ ಇದಮಿತ್ತಂ ಅಂತ ಹೇಳಿ ಇಟ್ಟಿದ್ದೇನೆ. ಆದ್ದರಿಂದ ಮನೆ ನಿರ್ಮಾಣವನ್ನು ಒಮ್ಮೆ ಮಾಡಿದರೆ ಸಾಕಾಗಿ ಹೋಗುತ್ತೆ. ಏನೋ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳಿ. ಆದ್ದರಿಂದ ಅಂತಹ ಒಂದು ಮನೆ ಮಾಡ್ಬೋದು, ಗೃಹ ಆಗೋದಿಲ್ಲ. ಹೌಸ್ ಆಗುತ್ತೆ, ಅದು ಹೋಮ್ ಆಗೋದಿಲ್ಲ. ಆದ್ದರಿಂದ ಅಂತಹದ ಒಂದು ಗೃಹದಲ್ಲಿ ನೀವು ಗೃಹಸ್ಥರಾಗಿ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಬೇಕು ಅಂತಂದರೆ ಈ ಥರದ ತಪ್ಪು ವಾಸ್ತು ಪರಿಕಲ್ಪನೆಗಳನ್ನು ಬಿಟ್ಟು ಸರಿಯಾದವರ ಹತ್ತಿರದಲ್ಲಿ ಈ ವಾಸ್ತುವಿನ ಒಂದು ರಚನೆಯನ್ನು ಮಾಡಿಸಿಕೊಂಡು ಎಷ್ಟಗ್ಲ, ಎಷ್ಟುದ್ದ, ಎಷ್ಟೆತ್ತರ ಇರಬೇಕು, ಯಾವ ಸೈಟ್ ತೆಗೆದುಕೊಳ್ಳಬೇಕು, ಅಲ್ಲಿ ದೋಷ ಇದ್ದರೆ ಅದಕ್ಕೇನು ಚಕ್ರಸ್ಥಾಪನೆ ಮಾಡಬೇಕು ಮತ್ತು ಗೃಹ ಪ್ರವೇಶವನ್ನು ಮಾಡಬೇಕು. ಹಿಂದಿನ ದಿನ ರಾತ್ರಿ, ತಿರುಗಿನ ದಿವಸ ಬೆಳಗ್ಗೆ ಗೃಹ ಪ್ರವೇಶ ಶಾಸ್ತ್ರ ಒಪ್ಪುವುದಿಲ್ಲ. 3 ಸತಿ ಅದಕ್ಕೆ ವಾಸ್ತು ಹೋಮವನ್ನು ಹೇಳಿದೆ ಶಾಸ್ತ್ರದಲ್ಲಿ. ನಿಜವಾದ ವಾಸ್ತುವಿನಲ್ಲಿ ಆದಿ, ಮಧ್ಯ, ಅಂತ್ಯದಲ್ಲಿ. ಅಂತ್ಯ ಅನ್ನೋದು ಗೃಹ ಪ್ರವೇಶದ್ದು. ಅದು ಸರಿಯಾಗಿ ಯಾರು ಮಾಡಿಸ್ತಾ ಇಲ್ಲ, ಮಾಡ್ತಾನೂ ಇಲ್ಲ ಯಾರು ಮಾಡಿಕೊಡ್ತಕ್ಕಂತಹ ಪುರೋಹಿತ ಮಹಾಶಯರುಗಳು. ಆದ್ದರಿಂದ ಈ ಮಾಡಿಸಿಕೊಳ್ತಕ್ಕಂತಹ ಗೃಹಸ್ಥರು ಮತ್ತು ಮಾಡತಕ್ಕಂತಹ ಪುರೋಹಿತರ ವರ್ಗದವರು ಕೂಡ, ಇವರಿಬ್ಬರೂ ಕೂಡ ಒಡಂಬಡಿಕೆಯಿಂದ ಸಶಾಸ್ತ್ರೀಯವಾಗಿ ಯಥಾಶಕ್ತಿಯಾಗಿ ಮಾಡಬಹುದು. ಚಿಕ್ಕದಾಗ್ಲೂ ಮಾಡಬಹುದು, ಆದರೆ ಶಾಸ್ತ್ರೀಯವಾಗಿ ಮಾಡಬೇಕು. ಆ ರೀತಿಯಾಗಿ ಒಂದು ಗೃಹ ಪ್ರವೇಶವನ್ನು ಮಾಡಿಕೊಳ್ತಕ್ಕಂಥದ್ದು ಕೂಡ ನಿಮ್ಮ ಮನೆಯ ಶುಭವಾಸ್ತುವನ್ನು ಉಂಟು ಮಾಡಿ ನಿಮಗೆ ಏಳಿಗೆ ಉಂಟಾಗುತ್ತೆ ಅಂತ ಹೇಳಿ. ಹೇಗೆ ಹೇಳ್ತಾರೆ ಅಂದರೆ, ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳುತ್ತೆ. ನಮ್ಮ ಬುದ್ಧಿ, ನಮ್ಮ ಮನಸ್ಸು ಯಾವಾಗ ನೆಮ್ಮದಿಯಾಗಿರುತ್ತೆ ಅಂತಂದ್ರೆ ನಮ್ಮ ದೇಹ ಚೆನ್ನಾಗಿದ್ದರೆ. ಅದೇ ರೀತಿಯಾಗಿ ದೇಹ ಇರತಕ್ಕಂತಹ ಸ್ಥಳ ಯಾವುದು? ಒಂದು ಮನೆ, ಗೃಹ. ಆ ರೀತಿಯಾಗಿ ಮನೆಯನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು. ದೇವಸ್ಥಾನವನ್ನು ಎಷ್ಟೋ ಭಯಭಕ್ತಿ ವಿಶ್ವಾಸದಿಂದ ನೋಡ್ತೀವೋ, ನಮ್ಮ ಮನೆಯನ್ನು ಕೂಡ, ಬೇರೆಯವರ ಮನೆಯನ್ನು ಕೂಡ ದೇವಸ್ಥಾನದೋಪಾದಿಯಲ್ಲಿ ನೋಡ್ತಕ್ಕಂಥದ್ದನ್ನ ಅಳವಡಿಸಿಕೊಳ್ಳಬೇಕು. ಅಂದರೆ ಅದಕ್ಕೆ ಸಮನಾಗಿರ್ತಕ್ಕಂತಹ ಒಂದು ರಚನೆಯನ್ನು ನಾವು ಮನೆಯನ್ನು ಮಾಡಬೇಕು. ಇಷ್ಟ ಬಂದ ಹಾಗೆ ಮಾಡ್ತಕ್ಕಂಥದ್ದಲ್ಲ. ಪೂರ್ವಕ್ಕೆ ಹತ್ತಬಾರದು, ದಕ್ಷಿಣಕ್ಕೆ ಇಳಿಬಾರದು. ಇವೆಲ್ಲವನ್ನು ಪಕ್ಕಕ್ಕಿಟ್ಟುಬಿಟ್ಟು ನೀವು ಶಾಸ್ತ್ರ ಅಂದ್ರೇನು? ಶಾಸತೆ ತಸ್ಮಾತ್ ತ್ರಾಯತೆ ಇತಿ ಶಾಸ್ತ್ರಂ. ಅದೊಂದು ರೂಲ್ ಇದೆ ವಾಸ್ತುಗೆ. ಆ ವಾಸ್ತುವಿನ ಪ್ರಕಾರವಾಗಿ ನಡೆದುಕೊಂಡು ಹೋದರೆ ನೋಡಿ, ನಿಮ್ಮ ಜೀವನ ಸಾಕಾರವಾಗಿ ಹೋಗುತ್ತೆ. ಅದರಲ್ಲಿ 2 ಮಾತೇ ಇಲ್ಲ ಅಂತಕ್ಕಂಥದ್ದು ಶಾಸ್ತ್ರದ ಒಂದು ವಿಚಾರ. ಇದನ್ನೆಲ್ಲ ಈ ರೀತಿಯಾಗಿ ನಡೆದುಕೊಳ್ಳೋಣ, ಸುಖ ಶಾಂತಿ ನಮ್ಮದಾಗಿಸಿಕೊಳ್ಳೋಣ.